ನಮ್ಮ ಪರಮ ಪೂಜ್ಯರಾದಂಥ ಋಷಭಲಿಂಗ ಮಹಾಸ್ವಾಮಿಗಳು ಒಂದು ಮಾತನ್ನು ನನಗೆ ಸ್ವಕಾಸ ಇದಾಗೆ ಬಿಟ್ಟೆ ಕೊಡು ಮುಂದಾಗ ಹೇಳಿದ್ದಾರೆ. ಏನೋ ಅಪ್ಪೋರ ನಿಮ್ಮದು ಕಾಂಟ್ರವರ್ಸಿ ಇರಬಾರ್ದು, ಯಾರು ಏನು ಬೇಕಾದ್ರೆ ಮಾತಾಡಲಿಕ್ಕೆ ನೀವು ಉತ್ತರ ಕೊಡಕ್ಕೆ ಹೋಗ್ಬೇಡ ಅಂತ ಹೇಳಿ. ಯಾಕೆ ನಾನು ಉತ್ತರ ಕೊಡ್ತೀನಿ ಗೊತ್ತಿತ್ತು ಅವ್ರಿಗೆ ಹೇಳಿದ್ದಕ್ಕೆ ನಾನು ಯಾಕೆ ನನಗೂ ಯಾವಾಗ ಇದು 13 ತಾರೀಕಿಗೆ ಬರ್ತದ, ಯಾವಾಗ ನಾನು ಮಾತಾಡೇ ಗೊತ್ತಿದ್ದೆ ಜಿಂಗಾಲೇಶ್ವರಪ್ಪ ಯಾವಾಗ ನಾನು ಮಾತಾಡಬೇಕು, ಯಾವಾಗ ಕಾರ್ಯಕ್ರಮ ಬರ್ತದೆ. ಯಾಕೆ ಸ್ವಲ್ಪ ನಮಗೂ ಭಕ್ತರು ಸ್ವಲ್ಪ ಕಳ್ಕೊಳಕ್ ಆಗಂಗಿಲ್ಲ. ಇನ್ನು ಅನಿವಾರ್ಯ ಎಲ್ಲ ಕೊಟ್ಟವ್ರಿಗೆ ಬಂದು ಸರ್ಕಾರ ಕೊಡಕ್ಕಾಗಿಲ್ಲ. ಒಂದು ಗೊತ್ತಿರಲಿ ನಿಮ್ಗೆ, ನಾನು 2004ಕ್ಕೆ MLA ಅಪ್ಪ ಅವ್ರು 2004ಕ್ಕೆ MLA ಗೊತ್ತಾನ. ಸರ್ಕಾರದ ಡಿಗ್ರಿ ಕಾಲೇಜ್ ಇರಲಿಲ್ಲ ಬಿಜಾಪುರದಾಗ, ಜಿಲ್ಲಾ ಕೇಂದ್ರದ ಸರ್ಕಾರದ ಡಿಗ್ರಿ ಕಾಲೇಜ್ ಇರಲಿಲ್ಲ. ನಮಗೂ ಗೊತ್ತಿರಲಿಲ್ಲ. ನಾನು MLA ಆದ್ಮೇಲೆ ಒಬ್ರು ಪೂಜೆ ಹೇಳಿದ್ರು, ಏಯಪ್ಪ ಒಂದು ಡಿಗ್ರಿ ಕಾಲೇಜ್ ಸರ್ಕಾರದು ಅದು ಮಾಡ್ಸಪ್ಪ ಅಂತ ಹೇಳಿದ್ರು. ಅವಾಗ ನಮ್ಗೆ ಗೊತ್ತಾಯ್ತು ಡಿಗ್ರಿ ಕಾಲೇಜ್ ಇಲ್ಲ ಅದು ವಿಚಾರ ಮಾಡಿ. ಯಾವಾಗ ಸಂಗನ ಬಸವಪ್ಪರು ಆ ಡಿಗ್ರಿ ಕಾಲೇಜ್ ಮಾಡಿದ್ರೆ ತಿಳ್ಕೊಂಡು ಸರ್ಕಾರ 2004 ಡಿಗ್ರಿ ಕಾಲೇಜ್ ಇರಲಿಲ್ಲ ಜಿಲ್ಲಾ ಕೇಂದ್ರದಾಗ. ಇದು ಒಂದು ಅಚ್ಚರಿ ಸಂಗತಿನೇ ಇದು. ಅವಾಗ ನನಗೆ ನಾನು ಬಹಳಷ್ಟು ಪ್ರಯತ್ನ ಮಾಡಿ ಯಶಸ್ವಿ ಮಾಡಿಕೊಂಡು ಒಂದು ಡಿಗ್ರಿ ಕಾಲೇಜ್ ಪ್ರಾರಂಭ ಮಾಡಿದೆ. ಅಂದ್ರೆ ಶಿಕ್ಷಣಕ್ಕೆ ಎಷ್ಟು ನಮ್ಮ ಜಿಲ್ಲೆ ಹಿಂದಿತ್ತು. ಅಕಸ್ಮಾತ್ ಸಂಗನ ಬಸವ ಬಂತನಾಳ ಅಪ್ಪವ್ರು ಮಾಡದೆ ಅಂದ್ರೆ ಕೋಟ್ಯಾಂತರ ಜನ ಶಿಕ್ಷಣದಿಂದ ವಂಚಿತರಾಗ್ತಿದ್ರು. ಅಂತ ಪರಂಪರೆ ಇರುವಂತ ಬಂತನಾಳದ ಒಂದು ಐತಿಹಾಸಿಕ ಕಾರ್ಯಕ್ರಮ ಪುರಪ್ರವೇಶ, ಬಸವಪ್ಪವರು ಪುರಪ್ರವೇಶ, ಋಷಭಲಿಂಗಪ್ಪವರು ಎಷ್ಟು ಅವ್ರ ಸಮಾಧಾನ ತಾಳ್ಮೆ ಅನ್ನೋದು ಬಹುತೇಕ ನಾನು ಕೂಡ ನಂಬಕ್ ಆಗಾಕತ್ತಿಲ್ಲ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಮತ್ತು ನೇತೃತ್ವ ವಹಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಋಷಭಲಿಂಗ ಮಹಾಸ್ವಾಮಿಗಳು ಸುಕ್ಷೇತ್ರ ಬಂತನಾಳ ಇವರ ಪೂಜ್ಯರ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ, ವೇದಿಕೆ ಮೇಲೆ ಇನ್ನೊಬ್ಬ ಪೂಜ್ಯರಾದಂಥ ಸಂಗನ ಬಸವ ಮಹಾಸ್ವಾಮಿಗಳು ಯರಾಳ ಇವರ ಪಾದಗಳಿಗೆ ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಜಯಸಿದ್ದೇಶ್ವರ ಮಹಾಸ್ವಾಮಿಗಳು ಗೌಡರಾಮ ಇವರಿಗೂ ಕೂಡ ನಾನು ಭಕ್ತಿಯಿಂದ ನಮಸ್ಕರಿಸಿ, ಇನ್ನೊಬ್ಬ ಪರಮ ಪೂಜ್ಯರಾದಂಥ ಜಗದ್ಗುರು ಲಿಂಗಾಲೇಶ್ವರ ಮಹಾಸ್ವಾಮಿಗಳ ಪಾದಗಳು ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಕಾರ್ಯಕ್ರಮದ ವೇದಿಕೆ ಮೇಲೆ ರಾಸಿದಂಥ ಬಸವರಾಜನ ಮಹಾಸ್ವಾಮಿಗಳು ಅಚಲೇರಿ ಇವರ ಪಾದಗಳು ಕೂಡ ಭಕ್ತಿಯಿಂದ ನಮಸ್ಕರಿಸಿ, ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಜನಬಸವ ಮಹಾಸ್ವಾಮಿಗಳು ವೀಳ್ಗಿ ಇವರ ಪಾದಗಳು ಕೂಡ ಭಕ್ತಿಯಿಂದ ನಮಸ್ಕರಿಸಿ, ವೇದಿಕೆ ಮೇಲೆ ಉಪಸ್ಥಿರುವಂಥ ಆಸೀನರಾದಂಥ ಸಾನ್ನಿಧ್ಯ ವಹಿಸಿದಂಥ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿಯಿಂದ ಹಣಮಣಿದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ದೇವರಿಪುರಿಯ ಶಾಸಕರಾದಂಥ ಆತ್ಮೀಯರಾದ ರಾಜುಗೌಡ ಪಾಟೀಲ್ ಅವರೇ, ಹಾಗೂ ಜಿಲ್ಲಾ ಪಂಚಾಯತಿಯ ಹಿಂದಿನ ಸದಸ್ಯರಾದ ಆತ್ಮೀಯರಾದ ಚಂದ್ರಕೋಟೆಗೌಡ್ರೆ, ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಾದ ಶ್ರೀ ಬಾಬುಸಾವ್ಕಾರ್ ಮೇತ್ರಿ ಅವರೇ, ಹಾಗೂ ಇನ್ನೊಬ್ಬ ಅತಿಥಿಗಳಿಗೆ ಭಾಗವಹಿಸಿದಂಥ ಖ್ಯಾತ ವೈದ್ಯರಾದ ಡಾಕ್ಟರ್ ಪ್ರಭುಗೌಡ ಅವರೇ, ಹಾಗೂ ಉಪಸ್ಥಿತ ಎಲ್ಲ ಆತ್ಮೀಯ ಬಂಧುಗಳೇ, ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ತಾಯಿಯಂದರೆ, ಹಿರಿಯರೇ, ಆತ್ಮೀಯ ಬಂಧುಗಳೇ, ಈಗಾಗಲೇ ಬೆಳಗ್ಗೆ 9:30 ಕಾರ್ಯಕ್ರಮ ತಯಾರಿ ಪ್ರಾರಂಭ. ಸಾರೋಟದಲ್ಲಿ ನೂತನ ಶ್ರೀಗಳ ಸ್ವಾಗತಕ್ಕೆ ಚಿಕ್ಕರೂರಿನಿಂದ ಇಲ್ಲಿಯವರೆಗೆ 5-6 ತಾಸುಗಳ ಕಾಲ ಭವ್ಯವಾದಂಥ ವಿಜೃಂಭಣೆಯ ಮೆರವಣಿಗೆ ಮುಖಾಂತರ ಎಲ್ಲ ಹಿರಿಯರು ತಾಯಿಯಂದರು ಆಗಮಿಸಿ ಬಹಳ ಭವ್ಯವಾದಂಥ ಐತಿಹಾಸಿಕವಾದಂಥ ಸ್ವಾಗತ ಕೂಡ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ. ಯಾಕಂದ್ರೆ ಇವತ್ತು ಬಂತನಾಳಕ್ಕೆ ಅದರದೇ ಆದಂಥ ಇತಿಹಾಸ, ಹೀಗಾಗಿ ಸಾಕಷ್ಟು ಹಿರಿಯರು ಹೇಳಿದ್ದಾರೆ, ಇನ್ನೂ ಹೇಳೋರು ಇದ್ದಾರೆ. ನಾನೊಬ್ಬ ರಾಜಕಾರಣಿಯಾಗಿ ಹೆಚ್ಚು ನಾನು ಮಾತನಾಡಕ್ಕೆ ಹೋಗೋಂಗಿಲ್ಲ. ಯಾಕೆ ನಾನು ಮಾತಾಡಕ್ಕೆ ಹೋಗೋಣ ಅಂದ್ರೆ ನಮ್ಮ ಪರಮ ಪೂಜ್ಯರಾದಂಥ ಋಷಭಲಿಂಗ ಮಹಾಸ್ವಾಮಿಗಳು ಒಂದು ಮಾತನ್ನು ನನಗೆ ಸ್ವಕಾಸ ಇದಾಗೆ ಬಿಟ್ಟೆ ಕೊಡು ಮುಂದಾಗ ಹೇಳಿದ್ದಾರೆ. ಏನೋ ಅಪ್ಪೋರ ನಿಮ್ಮದು ಕಾಂಟ್ರವರ್ಸಿ ಇರಬಾರ್ದು, ಯಾರು ಏನು ಬೇಕಾದ್ರೆ ಮಾತಾಡಲಿಕ್ಕೆ ನೀವು ಉತ್ತರ ಕೊಡಕ್ಕೆ ಹೋಗ್ಬೇಡ ಅಂತ ಹೇಳಿ. ಯಾಕೆ ನಾನು ಉತ್ತರ ಕೊಡ್ತೀನಿ ಗೊತ್ತಿತ್ತು ಅವ್ರಿಗೆ ಹೇಳಿದ್ದಕ್ಕೆ ನಾನು ಯಾಕೆ ನನಗೂ ಯಾವಾಗ ಇದು 13 ತಾರೀಕಿಗೆ ಬರ್ತದ, ಯಾವಾಗ ನಾನು ಮಾತಾಡೇ ಗೊತ್ತಿದ್ದೆ ಜಿಂಗಾಲೇಶ್ವರಪ್ಪ ಯಾವಾಗ ನಾನು ಮಾತಾಡಬೇಕು, ಯಾವಾಗ ಕಾರ್ಯಕ್ರಮ ಬರ್ತದೆ. ಯಾಕೆ ಸ್ವಲ್ಪ ನಮಗೂ ಭಕ್ತರು ಸ್ವಲ್ಪ ಕಳ್ಕೊಳಕ್ ಆಗಂಗಿಲ್ಲ. ಇನ್ನು ಅನಿವಾರ್ಯ
ಅನಿವಾರ್ಯವಾಗಿ ಅಪ್ಪವರ ಕಟ್ಟಪ್ಪಣೆ ಮೇಲೆ ನಾನು ಆ ವಿಷಯಕ್ಕೆ ಹೋಗದೇನೆ ಹೆಚ್ಚಿನ ಮಾತನಾಡೇನೆ. ಭವ್ಯ ಪರಂಪರೆಯಿಂದ ಹೊಂದಿದಂತಹ ಜ್ಞಾನಪೀಠ ದಾಸೋಹ ಒಂದು ಮಠ ಮಂತನಾಳದ ನೂತನ ಸಂಗನ ಬಸವ ದೇವರ ಒಂದು ಪುರ ಪ್ರವೇಶ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಬಹಳಷ್ಟು ಸಂತೋಷದಿಂದ ಭಾಗವಹಿಸಿ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ವಿ. ಬರುವಂತ ದಿನಮಾನಗಳಲ್ಲಿ ಈ ಜಗತ್ತಿನಲ್ಲಿ ಬಹುತೇಕ ಈ ಸಂಪ್ರದಾಯ ಸಂಸ್ಕಾರ ಧರ್ಮ ಉಳಿದಿದ್ದು ಯಾರಾದ್ರಿಂದ ಅದು ಮಠಾಧೀಶರಿಂದ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ ಬಯಸ್ತಾರೆ. ಬಹಳಷ್ಟು ಟೆಕ್ನಾಲಜಿಯಲ್ಲಿ ಬಹಳಷ್ಟು ಮುಂದೆ ಹೋಗಿದ್ದೀವಿ. ಜಗತ್ತಿನಲ್ಲಿ ಬಹಳಷ್ಟು ಟೆಕ್ನಾಲಜಿಯಲ್ಲಿ ಟೆಕ್ನಿಕಲ್ ಅಲ್ಲಿ AV ಮುಖಾಂತರ ಬಹಳಷ್ಟು ಮುಂದೆ ಹೋಗಿದ್ದೀವಿ. ಆದ್ರೆ ಧಾರ್ಮಿಕ ಮಾನವೀಯತೆಯಲ್ಲಿ ಬಹಳಷ್ಟು ನಾವು ಕೆಳಗೆ ಬಂದಿದ್ದೀವಿ. ಇವತ್ತು ಅದು ಮೇಲೆ ಮತ್ತೆ ಏನ್ರಿ ಮಾನವೀಯತೆಯನ್ನ ಮಾನವನ ಧರ್ಮವನ್ನ ಮೇಲೆ ಎತ್ತಬೇಕಂದ್ರೆ ಮಠಾಧೀಶರಿಂದ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಹೇಳಿ ಬಯಸ್ತಾರೆ. ಯಾಕೆ ಈ ಮಾತನ್ನ ನಾನು ಹೇಳಿ ಬಯಸ್ತಾರೆ ಅಂದ್ರೆ ಈ ಜಿಲ್ಲೆಯಲ್ಲಿ ಹಿಂದೆ ಬಂಗಾಳಪುರ ಶಿಕ್ಷಣ ಕ್ರಾಂತಿಯನ್ನು ಮಾಡದೆ ಹೋದ್ರ ಶಿಕ್ಷಣ ಕ್ರಾಂತಿಯನ್ನ ಅವ್ರು ಮಾಡದೆ ಹೋದ್ರೆ ಎಷ್ಟು ಲಕ್ಷ ಜನ ಎಷ್ಟು ಕೋಟಿ ಜನ ಶಿಕ್ಷಣ ವಂಚಿತರಾಗ್ತಿದ್ರು ಅಂತ ನಾವು ಕಲ್ಪನೆ ಮಾಡ್ಕೋಬೇಕಾಗ್ತದೆ. ಆಗಿನ ಕಾಲದಲ್ಲಿ ಅಷ್ಟು ಮಂದಿ ಧಾರವಾಡ ಹುಬ್ಬಳ್ಳಿ ಬೇರೆ ಬೇರೆ ಬೆಂಗಳೂರಿಗೆ ಹೋಗಿ ಕೆಲಸುವಂತ ಶಕ್ತಿ ಯಾರಿಗಿತ್ತು, ಎಷ್ಟು ಜನರಿಗಿತ್ತು? ಅಂತ ಒಂದು ಕಾಲದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಶಿಕ್ಷಣ ಕೇಂದ್ರವನ್ನ ಶಿಕ್ಷಣ ಕಾಶಿಯನ್ನ ಪ್ರಾರಂಭ ಮಾಡಿದಂಥವ್ರು ಬಂಗಾಳ ಸ್ವಾಮಿಗಳು ಬಂತನಾಳಪ್ಪವರು. ಅದೇ ರೀತಿ ಬಹಳಷ್ಟು ಮಠಾಧೀಶರು ಮಠಗಳು ಮಠಮಾನಿಗಳು ಸಣ್ಣ ಸಣ್ಣ ಮಠಗಳು ಕೂಡ ಊರಲ್ಲಿ ಭಿಕ್ಷೆ ರೊಟ್ಟಿ ಎಲ್ಲ ತಗೊಂಡ್ಬಂದು ವಿದ್ಯಾರ್ಥಿಗಳಿಗೆ ವಸತಿಯಲ್ಲಿ ಕೊಟ್ಟು ಅವರಿಗೆ ಊಟ ಮಾಡಿಸಿ ವಿದ್ಯಾರ್ಥಿನಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಕ್ಕೆ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ವಿದ್ಯಾರ್ಥಿಗಳು ಈ ಜಿಲ್ಲೆಯಲ್ಲಿ ಮುಂದೆ ಬರಕ್ಕೆ ಸಾಧ್ಯ ಆಯ್ತು ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬರ್ತಾನೆ. ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ಸರ್ಕಾರ ಮಾಡಿರುವಂತ ಕೆಲಸ ಯಾರು ಮಾಡಕ್ ಸಾಧ್ಯ ಅಂದ್ರೆ ಪರಮ ಪೂಜ್ಯರು ಅನ್ನುವಂಥ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅರ್ಥ ಮಾಡ್ಕೋಬೇಕಂದ್ರೆ ದವಾಖಾನೆಗಳನ್ನು ಮೊದಲು ಪ್ರಾರಂಭ ಮಾಡೋದು ಮಠಾಧೀಶರು. ಬರಗಾಲ ಅಥವಾ ಅನಾಹುತ ಯಾವುದಾದ್ರೂ ಸಂದರ್ಭ ಸುದ್ದಿಗೆ ಒಳಗಾದಾಗ ರೈತ ಸಂಕಟ ಬಂದಾಗ ಆ ನೆರವಿಗೆ ನಿಂತವರು ಮೊದಲು ಮಠಾಧೀಶರು. ಶಿಕ್ಷಣಕ್ಕೆ ಅವಕಾಶ ಇಲ್ಲದೆ ಇದ್ದಾಗ ಶಿಕ್ಷಣ ಕೇಂದ್ರ ಪ್ರಾರಂಭ ಮಾಡಿದವರು ಮಠಾಧೀಶರು. ಈ ವಸತಿ ನಿಲಯಗಳು ಏನು ನಾವು ಹಾಸ್ಟೆಲ್ ಇರ್ತೀವಲ್ಲ ಅವರು ಪ್ರಾರಂಭ ಮಾಡಿದವರು ಮಠಾಧೀಶರು. ಇವನ್ನೆಲ್ಲ ಕೊಟ್ಟವ್ರು ಮೊದಲು ಸರ್ಕಾರ ಕೊಡಕ್ಕಾಗಿಲ್ಲ. ಒಂದು ಗೊತ್ತಿರಲಿ ನಿಮ್ಗೆ, ನಾನು 2004ಕ್ಕೆ MLA 2004ಕ್ಕೆ MLA ಗೊತ್ತಾನ ಸರ್ಕಾರದ ಡಿಗ್ರಿ ಕಾಲೇಜ್ ಇರಲಿಲ್ಲ ಬಿಜಾಪುರದಾಗ. ಜಿಲ್ಲಾ ಕೇಂದ್ರದ ಸರ್ಕಾರದ ಡಿಗ್ರಿ ಕಾಲೇಜ್ ಇರಲಿಲ್ಲ. ನನಗೂ ಗೊತ್ತಿರಲಿಲ್ಲ. ನಾನು MLA ಆದ ಕೂಡ ಒಬ್ರು ಫ್ಯೂಚರ್ ಹೇಳಿದ್ರು, ಏಯಪ್ಪ ಅಂದ್ರೆ ಡಿಗ್ರಿ ಕಾಲೇಜ್ ಸರ್ಕಾರದು ಅದು ಮಾಡ್ಸಪ್ಪ ಅಂತ ಹೇಳಿದ್ರು. ಅವಾಗ ನಮ್ಗೆ ಗೊತ್ತಾಯ್ತು ಡಿಗ್ರಿ ಕಾಲೇಜ್ ಇಲ್ಲ ಅಂದ್ರೆ ವಿಚಾರ ಮಾಡಿ ಯಾವಾಗ ಸಂಗನ ಬಸವಪ್ಪರು ಆ ಡಿಗ್ರಿ ಕಾಲೇಜುಗಳು ಮಾಡಿದ್ರೆ ತಿಳ್ಕೊಂಡು ಸರ್ಕಾರ 2004 ಡಿಗ್ರಿ ಕಾಲೇಜ್ ಇರಲಿಲ್ಲ ಜಿಲ್ಲಾ ಕೇಂದ್ರದಾಗ. ಇದು ಒಂದು ಅಚ್ಚರಿಯ ಸಂಗತಿನೇ ಇದು. ಅವಾಗ ನನಗೆ ನಾನು ಬಹಳಷ್ಟು ಏನೇನೋ ಪ್ರಯತ್ನ ಮಾಡಿ ಯಶಸ್ವಿ ಮಾಡಿಕೊಂಡು ಒಂದು ಡಿಗ್ರಿ ಕಾಲೇಜ್ ಪ್ರಾರಂಭ ಮಾಡಿದೆ. ಅಂದ್ರೆ ಶಿಕ್ಷಣಕ್ಕೆ ಎಷ್ಟು ನಮ್ಮ ಜಿಲ್ಲೆ ಹಿಂದಿತ್ತು. ಅಕಸ್ಮಾತ್ ಸಂಗನ ಬಸವ ಬಂತನಾಳಪ್ಪವ್ರು ಮಾಡದೆ ಇದ್ರೆ ಕೋಟ್ಯಾಂತರ ಜನ ಶಿಕ್ಷಣದಿಂದ ವಂಚಿತರಾಗ್ತಿದ್ರು. ಅಂತ ಪರಂಪರೆ ಇರುವಂತ ಬಂತನಾಳದ ಒಂದು ಐತಿಹಾಸಿಕ ಕಾರ್ಯಕ್ರಮ ಪುರಪ್ರವೇಶ ಬಸವಪ್ಪವರು ಪುರಪ್ರವೇಶ ಬಸವಲಿಂಗಪ್ಪವರು ಎಷ್ಟು ಅವ್ರ ಸಮಾಧಾನ ತಾಳ್ಮೆ ಅಂದ್ರೆ ಬಹುತೇಕ ನನಗೂ ಕೂಡ ನಂಬಕ್ ಆಗಾಕತ್ತಿಲ್ಲ. ಅಷ್ಟು ಸಮಾಧಾನ ಶಾಂತಿ ಪ್ರಿಯರು. ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಒಂದ್ ಮಾತು ಹೇಳಿದ್ರು ಅವ್ರು ಮಾತಾಡೋ ಮುಂದೆ ನಾನು ಕೇಳಕ್ಕೆ ಮಂದಿ ಭಕ್ತರು ಎಲ್ಲ ಕೂಡಿದ್ರು. ಪೂರ್ವವಾಗಿ ಸಭೆಗೆ ಬಂದಿದ್ದೆ. ಅವಾಗ ಹೇಳಿದ್ರು ಅವ್ರಿಗೆ ಯಾರು ಹೇಳುತ್ತೆ ಯಾವ ಹಾದಿ ಮ್ಯಾಗ ನಡೀಲಿಕ್ಕ ನಮ್ದು ಹೈವೇ ಮ್ಯಾಗ ಹೊಂಟದ ಗಾಡಿ ಹೈವೇ ಮ್ಯಾಗೆ ಹೋಗ್ಲಿ ಏನು ಇಷ್ಟೇ ಕೇಳಿ ನನ್ ಕಿವಿಯಲ್ಲಿ ಹೆಚ್ಚಿಗೆ ಕೇಳಿದಪ್ಪ. ನನ್ಗೆ ನಮ್ಮ ಗಾಡಿ ಹೈವೇ ಮ್ಯಾಗ ಹೊಂಟದ, ಅವ್ರು ತ್ಯಾಗ ಮುಳ್ಳ ಕಂಟಿದ್ರೆ ಮತ್ತೊಬ್ಬರು ಗಾಡಿ ಹೊಂಟದ. ಅದ್ರ ಬಗ್ಗೆ ಯಾರು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಕಾರ್ಯಕ್ರಮ ಹ್ಯಾಂಗ್ ಮಾಡೋದು, ಎಷ್ಟು ಜನ ಸೇರ್ತದ, ಅದಕ್ಕೆ ಊಟದ ವ್ಯವಸ್ಥೆ ಹೆಂಗ್ ಮಾಡೋದು, ಪ್ರಸಾದ ವ್ಯವಸ್ಥೆ ಹೆಂಗ್ ಮಾಡೋದು, ಅವ್ರಿಗೆ ಎಲ್ಲೆಲ್ಲಿ ಏನೇ ಮಾಡೋದು ಅದು ಅಷ್ಟೇ ತಲೆ ಕರ್ಸೋರಿ. ಯಾರು ದುಡ್ಡಿಂದ ಮಾತಾಡ್ಬೇಡ್ರಿ. ತಾನಾಗೆ ಭಕ್ತ ಬಂದಿರೋ ಕೆಲಸ ಮಾಡ್ತಾರೆ, ಸೇವೆ ಮಾಡ್ತಾರೆ. ಅಷ್ಟು ವಿಶಾಲವಾದಂತ ಸಮಾಧಾನವಾದಂತ ಮುಂದಾಲೋಚನೆ ಇರುವಂತ ಗುರುಗಳು ಯಾರಾದ್ರೂ ಋಷಭಲಿಂಗಪ್ಪ ಅವರು ಅನ್ನೋ ಮಾತನ್ನ ಸಂದರ್ಭ ಹೇಳಿ. ಯಾಕಂದ್ರೆ ನನಗೆ ಆಗಲೇ ಕಿವಿಯಾಗ ವಾರ್ನಿಂಗ್ ಮಾಡ್ಯಾರ ಅಂತ ತಿಳ್ಕೊಂಡು ನಾನು ಶಬ್ದರು ಒಳಗೆ ನುಂಕೋತಿ ಮಾತಾಡಬೇಕಾಗಿದೆ. ಅನಿವಾರ್ಯವಾಗಿ ಹೆಚ್ಚಿಗೆ ನಾನು ಮಾತಾಡಿ ಬಹಳಷ್ಟು ಸಮಯ ಆಗಿದೆ. ಇವತ್ತು ಜಗತ್ತಿನಲ್ಲಿ ಧರ್ಮ ಸಂಸಾರ ಸಂಸ್ಕೃತಿ ಮತ್ತೆ ತಿಳಿಬೇಕಾಗಿದೆ. ಬಹಳಷ್ಟು ಇವತ್ತು ಮಜೂರಗಳನ್ನ ಅನುಭವಿಸ್ತಾ ಇದೀವಿ. IAS IPS ಇನ್ನೂ ಹೆಚ್ಚಿನ ಡಿಗ್ರಿಯನ್ನು ಪಡೆದಂತ ಕೆಲವೊಂದು ಅಧಿಕಾರಿಗಳು
ಅವರು ಆತ್ಮಹತ್ಯೆ ಮಾಡುವಂತ ಪ್ರಸಂಗಗಳು ಬಂದವು. ಅಂದ್ರೆ ಜಗತ್ತನ್ನೇ ಆಳುವಂತ ಅಧಿಕಾರಿಗಳ ಮನಸ್ಸು ಇವತ್ತು ಕುಸಿತ ಇದೆ, ಮಾನಸಿಕವಾಗಿ ಕುಸಿತ ಇದಾರ. ಡಾಕ್ಟರ್ ದೊಡ್ಡ ದೊಡ್ಡ ಡಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ. ಅಂದ್ರೆ ಮನುಷ್ಯನ ವ್ಯಕ್ತಿ ಮುಂದೆ ಹೋಗಿ ಅಂದ್ರೆ ಈ ಪರಿಸ್ಥಿತಿ, ಈ ಮಾನಸಿಕತೆ ಜನರಲ್ಲಿ ಇದೆ. ಇನ್ನೂ ಬಹಳಷ್ಟು ಸಂಸ್ಕಾರ ಸಂಸ್ಕೃತಿಯನ್ನ ಇವತ್ತು ಹಾಳಾಗಿ ಹೋಗಿದವ. ಇವತ್ತು ಬೆಂಗಳೂರದಾಗ ಕಿಚನ್ಲೆಸ್ ಮನೆಗಳು, ಬಿಜಾಪುರದಾಗ ಯಾರು ಮನ್ಯಾಗ ಊಟ ಮಾಡಿ ಎಲ್ಲ ಪಾರ್ಸಲ್ ಅಂತ ಇಂಥ ಸಂಸ್ಕೃತಿ ಏನಾದ್ರು ಮತ್ತೆ ಧರ್ಮ ಸಂಸ್ಕಾರ ಈ ಹಳ್ಳಿಯ ವಾತಾವರಣ ಎಲ್ಲವೂ ಕೂಡ ಮೇಲೆತ್ತಬೇಕು ಅನ್ನುವಂತ ಒಂದು ಏನು ವಿಚಾರಕ್ಕೆ ಒಳಪಟ್ಟು ನಮ್ಮ ಎಲ್ಲ ವೇದಿಕೆ ಅಂತ ಎಲ್ಲ ಪೂಜ್ಯರು ಈ ಧರ್ಮವನ್ನ ಇನ್ನೊಮ್ಮೆ ನೀವು ಮೇಲೆತ್ತ ಒಯ್ಯುವಂತ ಕಾರ್ಯಕರ್ತವೆಲ್ಲ ಆಗಲಿ ಅನ್ನುವಂತ ಆಶಾಭಾವನೆಯ ಭಕ್ತಿಯಿಂದ ನಾನು ಕೇಳ್ಕೊಂಡು ಇವತ್ತು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಅವೆಲ್ಲ ಇವತ್ತು ಸಾಕ್ಷೀಕರಿಸಿದ್ರಿ. ಆ ಕಾರ್ಯಕ್ರಮಕ್ಕೆ ಇವತ್ತು ನನ್ನನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಹಚ್ಚಿದ್ದು ನನ್ನ ಹಿರಿಯರ ನನ್ನ ಸೌಭಾಗ್ಯ ಅಂತ ಈ ಸಂದರ್ಭ ಭಾವಿಸ್ಕೊಂಡು ಎಲ್ಲರಿಗೂ ಇನ್ನೊಮ್ಮೆ ಹಣೆ ಮಾಡಿದ ಎರಡು ಮಾತುಗಳ ಮತ್ತೆ ಜಯ ಜಯಕಾರ.